ಸೊ ತಮಿಳುನಾಡಿನ ಆರಂಭಿಕ ರಿಸಲ್ಟ್ ಅನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಭವ್ಯ ನರಸಿಂಹಮೂರ್ತಿ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್ ಮಾತನಾಡ್ತೀನಿ, ಭವ್ಯ ಅವರನ್ನ ಮಾತನಾಡ್ಸ್ಕೊಂಡ್ ಬಂದ್ಬಿಡೋಣ. ಮೇಡಮ್, ಆರಂಭಿಕ ಟ್ರೆಂಡ್ ಹೇಗೆ ನೋಡ್ತಾ ಇದ್ದೀರಾ ನೀವು? ಅಸ್ಸಾಂನಲ್ಲಿ ಅಂತ ಒಳ್ಳೆ ರೀತಿಯಾದಂತ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಕಾಣ್ತಾ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಅನ್ನುವಂಥದ್ದೇನೋ ಆರಂಭದಲ್ಲಿ ಬಂತು, ಅದು ಕೂಡ ಈಗ ಕಾಣ್ತಾ ಇಲ್ಲ. ತಮಿಳುನಾಡಿನಲ್ಲಿ ನಿಮ್ದು ಮೈತ್ರಿ. ಸೊ UDF ಗೆ ಸಂಬಂಧಪಟ್ಟ ಹಾಗೆ ಬಹುತೇಕ ಮ್ಯಾಜಿಕ್ ನಂಬರ್ ಕ್ರಾಸ್ ಆಗಿದೆ ಆರಂಭಿಕ ಮುನ್ನಡೆಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಪ್ಲೀಸ್ ಹೇಳಿ ಮೇಡಮ್. ಸೊ ಕೇರಳ, ತಮಿಳುನಾಡು ನೀವೇ ಹೇಳ್ತಿದ್ದೀರಿ. ನಮಗೆ ಇದು ಗೊತ್ತಿದ್ದ ವಿಷಯನೇ. ಇಲ್ಲಿ ನಮ್ಮ DMK ಅಲಯನ್ಸ್ ಆಗ್ಬೋದು, ಅಲ್ಲಿ ನಮ್ಮ UDF ಅಲಯನ್ಸ್ ಆಗ್ಬೋದು, ವಿ ವಿಲ್ ಫಾರ್ಮ್ ದಿ ಗವರ್ಮೆಂಟ್. ಏನೇ ಆ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಏನು ಬಂದಿತ್ತು ತಮಿಳ್ನಾಡು ನೋಡಿದ್ರಿ ನೀವು, ಈ ಆರಂಭಿಕ ಟ್ರೆಂಡೇ ಹೇಳ್ತಾ ಇದೆ ಆ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಲೈಕ್ ಟೋಟಲಿ ಝೀರೋ ಅಂತ. ಅಸ್ಸಾಂನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ನಿಮಗೆ ಗೊತ್ತು, BJP ಮಾಡಿದಂತಹ ಈ ಒಂದು SIR 91 lakh ವೋಟರ್ಸ್ ಏನು ಆಚೆ ಇಟ್ಟಿದ್ರು ಅವರು. ಇಂತಹ ಒಂದು ಪ್ರತಿ ಒಂದು ಜೊತೆಗೆ ವೆಸ್ಟ್ ಬೆಂಗಾಲ್ ತಮಿಳ್ನಾಡು ಎಲೆಕ್ಷನ್ ಮುಂಚೆ ಆ ಸ್ಪೆಷಲ್ ಸೆಷನ್ ತಂದಿದ್ದಾಗ್ಬೋದು, ಆ ನಾಟಕ ಆಡ್ಬೋದು, ಏನು ಮಹಿಳಾ ವಿರೋಧಿಗಳು ಒಪೋಸಿಷನ್ ಅಂತ ತೋರಿಸೋದಕ್ಕೆ ಅವರು ಡಿಲಿಮಿಟೇಷನ್ ಬಿಲ್ನ ವಿಮೆನ್ ರಿಸರ್ವೇಷನ್ ಬಿಲ್ ಒಳಗೆ ಹಾಕ್ಬಿಟ್ಟು ಪಾಸ್ ಮಾಡಕ್ಕೆ ಹೋಗಿದ್ದು ಅವರ ಒಂದು ಡೆಸ್ಪರೇಷನ್ ನೀವೆಲ್ಲ ಅದರಲ್ಲಿ ನೋಡಿದಿರಿ. ಅಸ್ಸಾಂನಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ ಈಸ್ ದ ಮೋಸ್ಟ್ ಕರಪ್ಟ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ ಟುಡೇ. ಅದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅವರ ಒಂದು ಕರಪ್ಷನ್ ಕೇಸ್ಗಳು ಎಲ್ಲ ಏನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಕ್ಸ್ಪೋಸ್ ಮಾಡಿದ್ವಿ, ಅದು ಖಂಡಿತ ಜನ ನೋಡಿದ್ದಾರೆ ಟಿಲ್ ದಿ ಎಂಡ್ ಆಫ್ ದ ಡೇ. ಆಫ್ಕೋರ್ಸ್ ಇವಾಗ ದೇ ಮಸ್ಟ್ ಬಿ ಲೀಡಿಂಗ್ ಅಲ್ಲಿ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ರಿಸಲ್ಟ್ ಡೇ ಪೂರ್ತಿ ಬಾಕಿ ಇದೆ. ನೋಡೋಣ ಯಾವ ರೀತಿ ಅದು ಇದಾಗುತ್ತೆ ಅಂತ. ಓಕೆ ಮಾತನಾಡ್ತೀನಿ ಮೇಡಮ್, ನೋಡೋಣ. ಯಾಕಂತಂದ್ರೆ ಈಗ ಕೇರಳಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳಿದಾಗೆ UDF ಇಲ್ಲಿ ಮ್ಯಾಜಿಕ್ ನಂಬರ್ ಕಡೆಗೆ ಹೋಗ್ತಾ ಇದೆ ಬಿಟ್ರೆ ಅಂತ ಆಶಾದಾಯಕವಾದಂಥ ವಿಚಾರ ಹೇಳ್ತಾ ಇಲ್ಲ. ಹೌದು, ನೀವು ಕ್ಲೇಮ್ ಮಾಡ್ಬೋದು ತಮಿಳ್ನಾಡಿನಲ್ಲಿ ನಾವು ಮಿತ್ರ ಪಕ್ಷ DMKಗೆ, ಹಾಗಾಗಿ ತಮಿಳ್ನಾಡಿನ ಗೆಲುವು ಕೂಡ ನಮ್ ಗೆಲುವು ಅನ್ನುವಂಥ ರೀತಿಯಾಗಿ ಅಂತ. ಬಟ್ ಮಿತ್ರ ಪಕ್ಷಗಳು ಎಷ್ಟು ಸೀರಿಯಸ್ ಆಗಿದ್ವು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ನಾನು ಆಗ್ತಾರೆ ಹೇಳಿದಾಗೆ ಸ್ಟಾಲಿನ್ ಹಾಗೆ ರಾಹುಲ್ ಗಾಂಧಿ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ಲಿಲ್ಲ ಕೂಡ. ಅಂದ್ರೆ ಇದೇನ್ ಮಿತ್ರ ಪಕ್ಷ ಬಂತಿದ್ದು ಅನ್ನೋ ಪ್ರಶ್ನೆ ಬರುತ್ತೆ. ಅಥವಾ ಮುಂದೆ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಇವ್ರು ಎಷ್ಟು ಗೌರವಯುತವಾಗಿ ನಡ್ಸ್ಕೊಳ್ತಾರೆ, ಅಥವಾ ಕಾಂಗ್ರೆಸ್ ಅಲ್ಲಿ ಎಷ್ಟು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಇವ್ರ ಮೈತ್ರಿಯಲ್ಲಿ, ಈ ಪ್ರಶ್ನೆಗಳಲ್ಲಿ ಬರುತ್ತೆ ಅಷ್ಟೇ. ನಾನು ಮಾತಾಡ್ತಾ ಹೋಗೋಣ ಇದ್ರ ವಿಚಾರವಾಗಿ. ಪಶ್ಚಿಮ ಬಂಗಾಳದಲ್ಲಿ ರಣರೋಚಕ ಮಹಾಕದನ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಮುನ್ನಡೆಯ ಟ್ರೆಂಡ್ ಬದಲಾಗ್ತಾ ಇರೋದನ್ನ ನಾವು ಪಶ್ಚಿಮ ಬಂಗಾಳದಲ್ಲಿ ಗಮನಿಸ್ತಾ ಇದ್ದೀವಿ. ಒಮ್ಮೆ TMC ಮುಂದೆ ಹೋಗ್ತಾ ಇದ್ರೆ ಮತ್ತೊಮ್ಮೆ BJP ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಪಶ್ಚಿಮ ಬಂಗಾಳದ ಜಿದ್ದಾಜಿದ್ದಿ ಹೇಗಿದೆ ಅಂತ ಅಂದ್ರೆ, ಸದ್ಯದ ಟ್ರೆಂಡ್ ಪ್ರಕಾರ TMC 102 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ದಾಖಲಿಸಿದ್ರೆ BJP 103 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಪುದುಚೇರಿಯಲ್ಲಿ ಮತ್ತೆ ಸರ್ಕಾರ ರಚನೆಯತ್ತ NDA ಮುನ್ನುಗ್ತಾ ಇದೆ. ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ 30 ಸ್ಥಾನಗಳಲ್ಲಿ 22 ಸ್ಥಾನಗಳಲ್ಲಿ NDA ಮುಂದುವರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದ್ ಕಡೆ ಪಶ್ಚಿಮ ಬಂಗಾಳದ ವಿಚಾರವಾಗಿ ನಾವು ಹೇಳ್ತಾ ಇದ್ವಿ, ಯಾವ ಮಟ್ಟಿಗಿನ ಜಿದ್ದಾಜಿದ್ದಿ ಇದೆ ಅಂತ ಅಂದ್ರೆ 2, 3, 4 ಈ ತರದ ಅಂತರ ಅಷ್ಟೇ ಇಲ್ಲಿ ಪ್ರಮುಖ 2 ಪಕ್ಷಗಳ ನಡುವೆ. ಕಾಂಗ್ರೆಸ್ ಹಾಗೆ ಅಲ್ಲಿನ ಕಮ್ಯುನಿಸ್ಟ್ ಪಕ್ಷಗಳಿಗೆ ಸಂಬಂಧಪಟ್ಟಂಗೆ ಅವರು ಸೀನ್ನಲ್ಲೇ ಇಲ್ಲ. ತಿರುಚಿ ಪೂರ್ವದಲ್ಲೂ ಕೂಡ ವಿಜಯ್ಗೆ ಹಿನ್ನಡೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ವಿಜಯ್ ಈ ಬಾರಿ ಅವರು ಚುನಾವಣಾ ಕಣಕ್ಕೆ ಇಳಿದಂತ ಸಂದರ್ಭದಲ್ಲಿ ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡು ಇಳಿದಿದ್ದಾರೆ, ನಂಬರ್ 1. ಎರಡನೇದಾಗಿ ಏನು ಅಂತಂದ್ರೆ, ನೀವು ಸ್ವಲ್ಪ ಈ ಬೆಂಗಳೂರಿನ ಕಡೆ ಗಮನ ಕೊಡಬೇಕಿತ್ತು. ಅದರಲ್ಲೂ ನೀವು ಈ ಹೊಸೂರು ರೋಡು, ಆಮೇಲೆ ಈ ಮಡಿವಾಳ, BTM ಲೇಔಟು, ಅಂದ್ರೆ ನಿಮಗೆ ಆಲ್ಮೋಸ್ಟ್ ಖಾಲಿ ತಮಿಳ್ನಾಡು ಚುನಾವಣೆ ಇದ್ದಂತ ದಿನ. ಬಸ್ಗಳೆಲ್ಲ ಅಂತ ನಿಮಗೆ ಆಟೋದಲ್ಲಿ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ. ಎಷ್ಟೋ ಮಂದಿ 80 ಕಿಲೋಮೀಟರ್ 90 ಕಿಲೋಮೀಟರ್ ನಿಮಗೆ ಕೃಷ್ಣಗಿರಿ ಎಲ್ಲ ದಾಟಿ ಮುಂದಕ್ಕೆ ಹೋಗಿದ್ದಾರೆ. ಅಂದ್ರೆ ಆ ಮಟ್ಟಿಗಿನ ಜನ ಉತ್ಸಾಹ ತೋರಿಸಿದ್ರು. ಇದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ಟ್ರೆಂಡ್ ಆಗ್ತಾ ಇತ್ತು ಅಂತ ಅಂದ್ರೆ, ಇವರೆಲ್ಲ ವಿಜಯ್ ವೋಟರ್ಸು, ವಿಜಯ್ ಫ್ಯಾನ್ಸ್ ಇವರೆಲ್ಲ. ಆ ಕಾರಣಕ್ಕಾಗಿನೇ ಎದ್ನೋ ಬಿದ್ನೋ ಅಂತ ವೋಟ್ ಹಾಕ್ತಾ ಇದ್ದಾರೆ. ನ್ಯಾಷನಲ್ ಮೀಡಿಯಾ, ಲೋಕಲ್ ಮೀಡಿಯಾದಲ್ಲಿ ಸ್ವಲ್ಪ ವಸ್ತುಸ್ಥಿತಿ ಈಗಿನ ರಿಸಲ್ಟ್ ರೀತಿಯಾಗಿ ಅಲ್ಲಿ ವಿಶ್ಲೇಷಣೆ ಆಗ್ತಾ ಇತ್ತು ಬಿಟ್ರೆ, ನ್ಯಾಷನಲ್ ಮೀಡಿಯಾದವರಂತೂ ವಿಜಯ್ಗೆ ಅಲ್ಲಿ ಬಹುಮತ ಕೊಟ್ಟಾಗೋಗಿತ್ತು. ಯಾಕಂತಂದ್ರೆ ಯಾರ ಮೈಕ್ ಹಿಡಿದ್ರು ಕೂಡ ಎಲ್ಲ ವಿಜಯ್ ಅಂತ ಹೇಳ್ತಾ ಇದ್ರು. ನೀವು ಹೇಳಿದಕ್ಕೆ ಸ್ಟಾಲಿನ್ ಜೊತೆ ಕಾಂಗ್ರೆಸ್ ಎಲ್ಲಿ ಕಾಣಿಸ್ಕೊಂಡಿಲ್ಲ ಇವರು ಅಂತ ಹೇಳಿದ್ರು. ಸೊ ಅದು ದ ಬೇಸಿಕ್ ಇಶ್ಯೂ ವಿತ್ ದ ಕಾಂಗ್ರೆಸ್ ಈಸ್ ಐಡೆಂಟಿಟಿ ಕ್ರೈಸಿಸ್ಸು. ಅವ್ರ ಐಡೆಂಟಿಟಿ ಕ್ರೈಸಿಸ್ ಇರೋದ್ರಿಂದ ಬೇರೆ ರೀಜನಲ್ ಲೀಡರ್ ಆಗಲಿ ಬೇರೆ ಪಾರ್ಟಿ ಲೀಡರ್ಗಳ ಜೊತೆ ಎಂದೂ ಡೈಸ್ ಸೇರ್ಬಿಡಲ್ಲ. ಉದಾಹರಣೆಗೆ ಮೊನ್ನೆ ಮುಗಿದಂಥ ಬಿಹಾರ್ ಎಲೆಕ್ಷನ್ನಲ್ಲಿ ಅವ್ರು ಎಂದೂ ತೇಜ್ ಪ್ರತಾಪ್ ಯಾದವ್ ಜೊತೆ ಇವ್ರ ಜೊತೆ ಅವ್ರು ಸೇರೇ ಮಾಡಲಿಲ್ಲ. ಸೊ ಇಂಡಿವಿಜುವಲ್ ಕ್ಯಾನ್ವಾಸ್ ಮಾಡಿದ್ರು, ಇಂಡಿವಿಜುವಲೇ ಸೋತು ಹೋದರು. ಸೊ ಅದು ಒಂದು ಬರೀ ತಮಿಳ್ನಾಡಿಗೆ ಸೀಮಿತ ಇಲ್ಲರಿ,
ಎಲ್ಲಿ ಎಲ್ಲೇ ಹೋದ್ರು ಎಲ್ಲಿ ಇದೇ ಕತೆ ರೀಜನಲ್ ಪಾರ್ಟಿ ಸ್ಟ್ರಾಂಗ್ ಇದೆ ಅವ್ರು ಅದ್ರ ಜೊತೆ ಅಲಯನ್ಸ್ ಇದ್ದಾಗೆ ಅಲ್ಲಿ ಅವ್ರ ಜೊತೆ ಸೇರಲ್ಲ. ಓಕೆ ಸರ್, ಮಾತನಾಡ್ತೀನಿ. ಬಾಗಲಕೋಟೆ ಅಂಚೆ ಮತ ಎಣಿಕೆ ವಿಳಂಬ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಯಾಕೆ ವಿಳಂಬ ಆಗಿದೆ ಅನ್ನುವಂಥದ್ದು ಪ್ರಶ್ನೆ. ದಾವಣಗೆರೆಯಲ್ಲಿ ನೋಡಿದ್ರೆ ಇವರು ಕೀ ಮರ್ತ್ ಬಿಟ್ಟು ಬಂದು ಬಾಗಿಲು ಹೊಡೆದಿದ್ದಾರೆ. ಬಾಗಲಕೋಟೆಯಲ್ಲಿ ಅಂತದ್ದೇನಾದ್ರು ಗೊಂದಲ ಆಗಿತ್ತಾ? ಇಲ್ಲ. ಬಾಗಲಕೋಟೆಯಲ್ಲಿ ಅಂಚೆ ಮತ ಎಣಿಕೆ ವಿಳಂಬ ಆಗಿರೋದಕ್ಕೆ ಏನ್ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಮಾಹಿತಿಯನ್ನ ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತೆ. ಇದು ಹಾಗೇನಾದ್ರೂ ಅಂಚೆ ಮತ ಎಣಿಕೆ ಸಂದರ್ಭದಲ್ಲಿ ಏನಾದ್ರೂ ಈ ಗೊಂದಲ ಮುಂದುವರೆದ್ರೆ ಇದು ದಡ್ಡತನದ ಪರಮಾವಧಿ. ನಾನು ಯಾಕೆ ಈ ವಿಚಾರವನ್ನ ಹೇಳ್ತಿದ್ದೀನಿ ಅಂತ ಅಂದ್ರೆ ಇವಿಎಂ ಗೆ ಸಂಬಂಧಪಟ್ಟಾಗೆ ಜನರಿಗೆಲ್ಲ ಒಂದ್ ಸ್ವಲ್ಪ ಭರವಸೆ ಇದೆ. ಯಾಕಂದ್ರೆ ವಿವಿ ಪ್ಯಾಟ್ ಅಲ್ಲಿ ಚೀಟಿ ಬರುತ್ತೆ, ಏನೋ ಒಂದು ನಮ್ಗೊಂದು ಟ್ರಾನ್ಸ್ಪರೆನ್ಸಿ ಇದೆ ಅಂತ ಹೇಳ್ಕೊಂಡು. ಈ ಅಂಚೆ ಮತಗಳದ್ದು ಬರೀ ಸಮಸ್ಯೆನೇ ಆಗೋಗಿದೆ. ನಾನು ಮತ್ತೆ ಹೇಳೋದಾದ್ರೆ ಶೃಂಗೇರಿಯಲ್ಲಿ ಏನಾಯ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. 3 ವರ್ಷ ಆದ್ಮೇಲೆ ಈ ಫಲಿತಾಂಶ ಚೇಂಜ್ ಆಗಿದೆ. ನೋಡಿದ್ರೆ ರಾಜೇಗೌಡರು ಹೇಳ್ತಿದ್ದಾರೆ ಟ್ರಂಕ್ ಹೊಡೆದಿದ್ರು, ಇವ್ರು ಆಲ್ರೆಡಿ ಬಂದು ಟ್ಯಾಂಪರಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು. ಜೀವರಾಜ್ ಅವ್ರು ನೋಡಿದ್ರೆ ಇಲ್ಲ, ಇವ್ರು 3 ವರ್ಷದಿಂದನೇ ಅಲ್ಲಿ ಕೆಲ ಅಧಿಕಾರಿಗಳ ಜೊತೆಗೆ ಸೇರ್ಕೊಂಡು ಇವ್ರು ಟ್ಯಾಂಪರಿಂಗ್ ಮಾಡಿದ್ರು ಅಂತ. ಕಂಡಲ್ಲೆಲ್ಲ ಇಂಕ್ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಏನಿದು ಗೊಂದಲ? ಹಾಗಾಗಿ ಜನ ವಿಶ್ವಾಸವನ್ನ ಇಟ್ಕೊಳ್ಬೇಕು ಅಂತಂದ್ರೆ ಮೊದಲಿಗೆ ಅಂಚೆ ಮತ ಎಣಿಕೆ ಇದೆಲ್ಲ ಸರಿಯಾಗಿ ನಡಿಬೇಕು. ಅಸಿಂಧು ಯಾವುದು, ಸಿಂಧು ಯಾವುದು, ಅದಕ್ಕೆ ಏನ್ ಪ್ರಕ್ರಿಯೆ ಇದೆ, ಅದು ಜನರಲ್ಲಿ ಒಂದು ಕಾನ್ಫಿಡೆನ್ಸ್ ಬರಬೇಕು. ಇಲ್ಲಾಂದ್ರೆ ಇದು ಪ್ರತಿ ಬಾರಿ ಇದೇ ಗೋಳು. ಸುವೇಂದು ಅಧಿಕಾರಿ ಹಾಗೆ ಮಮತಾ ಬ್ಯಾನರ್ಜಿ ನಡುವಿನ ಫೈಟ್ ಭವಾನಿಪುರಕ್ಕೆ ಸಂಬಂಧಪಟ್ಟಂಗೆ ಮುಂದುವರಿತಾ ಇದೆ. ಬಿಜೆಪಿ 105 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ದಾಖಲಿಸಿಕೊಂಡಿದ್ರೆ ಟಿಎಂಸಿ 102 ಕ್ಷೇತ್ರ. ಭವಾನಿಪುರದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸುವೇಂದು ಅಧಿಕಾರಿಯ ವಿರುದ್ಧವಾಗಿ. ಮತ್ತೆ ಇಲ್ಲಿ ಹೇಳೋದಾದ್ರೆ ಕಳೆದ ಬಾರಿ ಸುವೇಂದು ಅಧಿಕಾರಿ ವಿರುದ್ಧವಾಗಿ ಮಮತಾ ಬ್ಯಾನರ್ಜಿ ಏನ್ ಸ್ಟ್ರಾಟಜಿ ಮಾಡಿದ್ರು, ಅವರು ಪ್ರತಿನಿಧಿಸುವಂತ ನಂದಿಗ್ರಾಮ ಕ್ಷೇತ್ರಕ್ಕೆ ಹೋಗಿ ಇವ್ರು ಸ್ಪರ್ಧೆ ಮಾಡಿ ಅವ್ರನ್ನ ಒಂದೇ ಕ್ಷೇತ್ರದಲ್ಲಿ ಎಂಗೇಜ್ ಮಾಡಿ ಅವ್ರಲ್ಲಿ ಸೋತ್ರು. ಅದು ಬೇರೆ ವಿಷಯ. ಅವ್ರು ಸೋತ್ರು ಕೂಡ ಅಲ್ಲಿ ಬಿಜೆಪಿಯನ್ನ ಕಟ್ ಹಾಕುವಂತ ನಿಟ್ಟಿನಲ್ಲಿ ಅವರ ಫೇಸ್ ಅವ್ರನ್ನ ಒಂದೇ ಕ್ಷೇತ್ರದಲ್ಲಿ ಕಟ್ ಹಾಕುವಂತ ನಿಟ್ಟಿನಲ್ಲಿ ಮಮತಾ ಯಶಸ್ವಿಯಾಗಿದ್ರು. ಅದೇ ಪ್ರಯತ್ನವನ್ನ ಈ ಬಾರಿ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ವಿರುದ್ಧವಾಗಿ ಭವಾನಿಪುರದಲ್ಲಿ ನಿಲ್ಲೋ ಮುಖ್ಯವಾಗಿ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಮೊದಲ ಸುತ್ತಿನಲ್ಲಿ ಸಮರ್ಥ ಶಾಮನೂರ್ ಮುನ್ನಡೆ ಸಾಧಿಸಿದ್ದಾರೆ. 718 ಮತಗಳಿಂದ ಸಮರ್ಥ ಶಾಮನೂರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹೇಳ್ತಾ ಇರೋದು. ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಈ ಬಾರಿ ಅಂತೂ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಒಂದು ಹಂಗಾಮ ಆದ್ರೆ ಚುನಾವಣೆ ಮುಗಿದ ನಂತರದಲ್ಲಿ ಮತ್ತೊಂದು ಹಂಗಾಮ. ಬಹಳ ಮಂದಿ ಮುಸ್ಲಿಂ ಲೀಡರ್ಗಳ ತಲೆದಂಡ ಆಯ್ತು. ಕಾರಣ ಅಂತಂದ್ರೆ ಅವರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿಲ್ಲ ಅಂತ. ಯಾವ ಮಟ್ಟಿಗೆ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರ ಬುಡಕ್ಕೂ ಕೂಡ ಈ ಸನ್ನಿವೇಶ ಹೋಗೋ ರೀತಿಯಾಗಿ ಕಂಡು ಬರ್ತಾ ಇತ್ತು. ಬಟ್ ಹೆಂಗೋ ಜಮೀರ್ ಅಹಮದ್ ಖಾನ್ ಅವರು ಅಂತರ ಕಾಪಾಡ್ಕೊಂಡ್ರು. ಓಕೆ, ಈಗ ನೋಡಿ ಸಮರ್ಥ ಅವರೇ ಮುನ್ನಡೆ ಸಾಧಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುತೇಕ ಅಲ್ಲಿ ಕಾಂಗ್ರೆಸ್ ಗೆದ್ದುಬಿಡುತ್ತೆ ಅನ್ನುವಂಥ ರೀತಿಯಾಗಿ ಕೆಲ ಸಮೀಕ್ಷೆಗಳು ಕೂಡ ಅಂದಾಜನ್ನ ಮಾಡಿದ್ದು ಅದೇ ರೀತಿಯಾಗಿ ಮುಂದುವರ್ತ್ಕೊಂಡು ಹೋಗ್ತಾ ಇದೆ. ಏನು ಶ್ರೀನಿವಾಸ ದಾಸಕರಿಯಪ್ಪ ಅವರ ಹಿನ್ನಡೆ ಆರಂಭಿಕ ಹಂತದಲ್ಲಿ ಕಾಣ್ತಾ ಇದೀವಿ. ST ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ನಾಯಕನಿಗೆ ಬಿಜೆಪಿ ಈ ಬಾರಿ ಮಣೆ ಹಾಕಿತ್ತು. ಅಲ್ಲಿ ಏನಾಗ್ಬಿಟ್ಟಿದೆ, ಬಿಜೆಪಿದು ಮನೆ ಒಂದು 10 ಬಾಗ್ಲು ಆಗಿದೆ. ಅಲ್ಲಿ ಸಿದ್ದೇಶ್ವರ ಅವ್ರದ್ದು ಒಂದು, ರೇಣುಕಾಚಾರ್ಯ ಅವ್ರದ್ದು ಮತ್ತೊಂದು ಬಣ, ಈ ರೀತಿಯಾಗಿ ಹಲವು ಬಣಗಳಿದೆ. BP ಹರೀಶ್ ಅವ್ರದ್ದು ಮತ್ತೊಂದು. ಈಗ ವಿಚಾರ ಏನು ಅಂತ ಅಂದ್ರೆ ಅಲ್ಲಿ ಯಾವಾಗ ಬಿಜೆಪಿ ಹೈಕಮಾಂಡ್ ಒಬ್ಬ ಅಭ್ಯರ್ಥಿಯನ್ನ ಕರ್ಕೊಂಡ್ಬಂದು ಇಳಿಸೋಕೆ ಪ್ರಯತ್ನ ಪಡ್ತು, ಇವರೆಲ್ಲ ಒಂದಾಗ್ಬಿಟ್ರು. ಅವಾಗ ಇವರೆಲ್ಲ ಒಬ್ಬೊಬ್ರು ಕ್ಯಾಂಡಿಡೇಟ್ ಇಟ್ಕೊಂಡ್ಬಂದಿದ್ರು. ಸೊ ಇವರೆಲ್ಲ ಒಂದಾಗಿ ಏನ್ ಮಾಡಿದ್ರು, ಯಾರೋ ಹೈಕಮಾಂಡ್ ನಿಲ್ಸುವಂತ ಕ್ಯಾಂಡಿಡೇಟ್ ವಿಚಾರವಾಗಿ ನಾವು ಇಲ್ಲಿ ಹೇಳ್ತಾ ಇರೋದು, ಅವರು ಈ ಕೋಚಿಂಗ್ ಸೆಂಟರ್ಗೆಲ್ಲ ಸಂಬಂಧಪಟ್ಟಂಗೆ ವಿನಯ್ ಇದಾರಲ್ಲ, ಅವ್ರು ನಿಲ್ಸಬಹುದು. ದಾಸ್ಕರಿಯಪ್ಪ ಅವ್ರನ್ನೇ ನಿಲ್ಸ್ಬಿಡೋಣ ಅಂತೇಳಿ ನಿಲ್ಸಿದ್ದಾರೆ. ಬಟ್ ಅದರ ರಿಸಲ್ಟ್ ಏನು ಅನ್ನೋದು ನೋಡ್ಬೇಕಿದೆ.